ಕಾಫಿನಾಡು ಚಿಕ್ಕಮಗಳೂರಿನ ಪಶ್ಚಿಮಘಟ್ಟ ಸಾಲು ಮತ್ತು ಮಲೆನಾಡು ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆರಂಭವಾಗಿರುವಂಥದ್ದು. ಪ್ರಮುಖವಾಗಿ ಇವತ್ತು ಕೂಡ ರೆಡ್ ಅಲರ್ಟನ್ನು ಒಂದು ಘೋಷಣೆಯನ್ನು ಮಾಡಿರುವಂಥದ್ದು. ನಾವಿವಾಗ ಮುಳ್ಳಯ್ಯನಗಿರಿಯ ಭಾಗದಲ್ಲಿದ್ದೇವೆ, ಅಂದರೆ ಚಂದ್ರದ್ರೋಣ ಪರ್ವತದ ಸಾಲೇನಿದೆ ಅದರ ಒಂದು ತಪ್ಪಲಿನ ಪ್ರದೇಶದಲ್ಲಿದ್ದೇವೆ. ಇಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಇದರಿಂದಾಗಿ ಸಾಕಷ್ಟು ಕಡೆ ಅನಾಹುತಗಳು ಕೂಡ ಸೃಷ್ಟಿಯಾಗಿರುವಂಥದ್ದು. ಪ್ರಮುಖವಾಗಿ ನಾವೀಗ ಚಂದ್ರದ್ರೋಣ ಪರ್ವತದ ಸಾಲಿನ ಅಂದರೆ ಮುಳ್ಳಯ್ಯನಗಿರಿಯ ಬೆಟ್ಟ ಏನಿದೆ ಅದರ ತಪ್ಪಲಿನಲ್ಲಿರುವಂತಹ ಪ್ರದೇಶ, ಈ ಒಂದು ಪ್ರದೇಶದ ರಸ್ತೆ ಏನಿದೆ ಇದು ದತ್ತಪೀಠಕ್ಕೆ ಒಂದು ಸಂಪರ್ಕವನ್ನು ಕಲ್ಪಿಸುತ್ತೆ. ಅಲ್ಲೀಗ ಒಂದು ಗುಡ್ಡವೇ ಕುಸಿದು ಬಿದ್ದಿರುವಂಥದ್ದು. ಜೊತೆಗೆ ಈ ಒಂದು ದೃಶ್ಯಗಳಲ್ಲಿ ನಾವು ನೋಡ್ತಿದ್ದೇವೆ, ಇಲ್ಲಿನ ಮಣ್ಣನ್ನು ನಾವು ಮುರಾ ಮಣ್ಣು ಅಂತ ಕರೀತಾರೆ. ಈ ಮಣ್ಣೆ ಸಂಪೂರ್ಣವಾಗಿ ಕುಸಿದು ಬಂಡೆಯೊಂದಿಗೆ ಈಗ ರಸ್ತೆಗೆ ಅಡ್ಡಲಾಗಿ ಬಿದ್ದಿರುವಂಥದ್ದು. ಏನು ದೊಡ್ಡ ಗಾತ್ರದ ಬಂಡೆಗಳು ಕೂಡ ರಸ್ತೆಗೆ ಉರುಳಿ ಬಿದ್ದಿದೆ. ಈ ಒಂದು ರಸ್ತೆಯಲ್ಲೇ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಒಂದು ಸಂಚಾರವನ್ನು ಮಾಡ್ತಾರೆ. ಏನು ಮಳೆ ಆದಂಗೂ ಕೂಡ ಏನು ಗುಡ್ಡದ ಮಣ್ಣು ಕುಸಿದು ಭೂಮಿಗೆ ಅಂದರೆ ರಸ್ತೆಗೆ ಅಡ್ಡಲಾಗಿ ಬೀಳ್ತಾ ಇರುವಂಥದ್ದು. ಪ್ರಮುಖವಾಗಿ ನಾವಿಲ್ಲಿ ದೃಶ್ಯದಲ್ಲಿ ನೋಡ್ತೇವೆ, ಸಂಪೂರ್ಣವಾಗಿ ಏನು ಬಂಡೆ ಮತ್ತು ಕಲ್ಲುಗಳು ಸಂಪೂರ್ಣವಾಗಿ ಮಣ್ಣಿನೊಂದಿಗೆ ರಸ್ತೆಗೆ ಅಡ್ಡಲಾಗಿ ಬಂದಿರುವಂಥದ್ದು. ಇನ್ನಷ್ಟು ಇದರ ಪಕ್ಕದಲ್ಲೇ ಇರುವಂತಹ ಪ್ರದೇಶ ಏನಿದೆ ಅದು ಕೂಡ ಕುಸಿಯುವ ಒಂದು ಆತಂಕ ಸೃಷ್ಟಿಯಾಗಿದೆ. ಪ್ರಮುಖವಾಗಿ ಈ ಬಂಡೆಯ ಏನಿದೆ ಈ ಒಂದು ಕುಸಿದ ಪ್ರದೇಶ ಏನಿದೆ ಈ ಪ್ರದೇಶದ ಮೇಲ್ಭಾಗದಲ್ಲೂ ಕೂಡ ಬೃಹತ್ ಗಾತ್ರದ ಬಂಡೆಗಳನ್ನು ನಾವು ನೋಡ್ಬೋದು. ಇಲ್ಲಿ ಕೆಳಭಾಗದಲ್ಲೇ ಕುಸಿತವಾದರೆ ಆ ಮೇಲಿರುವಂತಹ ಬಂಡೆಗಳು ಕೂಡ ಏನು ಕುಸಿದು ರಸ್ತೆಗೆ ಬರುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿರುವಂಥದ್ದು. ಪ್ರಮುಖವಾಗಿ ಕಳೆದ ವರ್ಷವೇ ಏನು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಏನಿದೆ ಅದು ಒಂದು ಸರ್ವೆಯನ್ನು ನೀಡಿತ್ತು, ಜಿಲ್ಲಾಡಳಿತಕ್ಕೆ ಒಂದು ವರದಿಯನ್ನು ಕೂಡ ನೀಡಿತ್ತು. ಈ ಒಂದು ಚಂದ್ರದ್ರೋಣ ಪರ್ವತದ ಸಾಲೇನಿದೆ ಇಲ್ಲಿ ವಾಹನ ದಟ್ಟಣೆ ಹೆಚ್ಚಾಗ್ತದೆ. ಜೊತೆಗೆ ಅವೈಜ್ಞಾನಿಕ ಕಾಮಗಾರಿಗಳಿಂದಾಗಿ ಸಂಪೂರ್ಣವಾಗಿ ಗುಡ್ಡ ಕುಸಿಯುತ್ತೆ ಅನ್ನೋ ಒಂದು ಆಘಾತಕಾರಿ ವಿಷಯವನ್ನು ಕೂಡ ವರದಿಯಲ್ಲಿ ಉಲ್ಲೇಖವನ್ನು ಮಾಡಿತ್ತು. ಪ್ರಮುಖವಾಗಿ ಈ ಒಂದು ರಸ್ತೆಯಲ್ಲಿ ವಾಹನ ದಟ್ಟಣೆಯನ್ನು ಕಡಿಮೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ವರದಿಯಲ್ಲಿ ಹೇಳಿತ್ತು. ಆದರೆ ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯ ಕ್ರಮಕ್ಕೂ ಕೂಡ ಜಿಲ್ಲಾಡಳಿತ ಕೈಗೊಂಡಿಲ್ಲ. ಪ್ರಮುಖವಾಗಿ ಈ ಒಂದು ಪ್ರದೇಶ ಏನಿದೆ ಇದು ಪಶ್ಚಿಮಘಟ್ಟ ಸಾಲಿನ ಸೂಕ್ಷ್ಮ ಪ್ರದೇಶವಾಗಿರುವಂಥದ್ದು. ಈಗ ಮಳೆಗಾಲ ಆರಂಭವಾಗಿದೆ, ಇನ್ನೂ ಕೂಡ 3 ತಿಂಗಳು ಮಳೆಯಾಗುತ್ತೆ. ಈಗಲೇ ಗುಡ್ಡಗಳು ಕುಸಿತಾ ಇರುವಂಥದ್ದು ಸಾಕಷ್ಟು ಒಂದು ಆತಂಕಕ್ಕೆ ಕಾರಣವಾಗಿದೆ. ಅದರಲ್ಲೂ ಪಶ್ಚಿಮಘಟ್ಟ ಸಾಲಿನಲ್ಲಿ ಪ್ರವಾಸಿಗರ ತಾಣದಲ್ಲೇ ಈ ರೀತಿಯ ಗುಡ್ಡ ಕುಸಿತಾ ಇರೋದು ಸಾಕಷ್ಟು ಆತಂಕಕ್ಕೂ ಕೂಡ ಕಾರಣವಾಗಿದೆ. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು.